ನಮಸ್ಕಾರ ಸ್ನೇಹಿತರೆ. ನೀವು ಎಂದಾದರೂ ಯೋಚಿಸಿದ್ದೀರಾ, ನಿಮ್ಮ ಜೀವನದಲ್ಲಿ ಏನೇನಾಗುತ್ತಿದೆಯೋ ಅದು ಎಲ್ಲವೂ ನಿಮ್ಮ ಮನಸ್ಥಿತಿಯ ಪ್ರತಿಬಿಂಬವೇ? ನೀವು ಎಂದಾದರೂ ಅನುಭವಿಸಿದ್ದೀರಾ, ನೀವು ಯಾವುದನ್ನಾದರೂ ಪೂರ್ಣ ನಂಬಿಕೆಯಿಂದ ಬಯಸಿದಾಗ ಸಂಪೂರ್ಣ ಬ್ರಹ್ಮಾಂಡವು ಅದನ್ನು ನಿಮ್ಮವರೆಗೆ ತರುವ ಕೆಲಸದಲ್ಲಿ ತೊಡಗಿಬಿಡುತ್ತದೆ ಎಂಬುದನ್ನು? ಆದರೆ ಪ್ರಶ್ನೆಯಿದು, ಎಲ್ಲವೂ ಹೇಗೆ ಕೆಲಸ ಮಾಡುತ್ತದೆ ಅನ್ನುವುದೇ? ನಿಜವಾಗಿಯೂ ನಮ್ಮ ಮೆದುಳು ಇಷ್ಟು ಶಕ್ತಿಶಾಲಿಯೇ? ಅದು ನಮ್ಮ ವಾಸ್ತವಿಕತೆಯನ್ನೇ ಬದಲಾಯಿಸಬಲ್ಲದೆ? ಹೌದು ಎಂದಾದರೆ ಅದನ್ನು ನಾವು ನಮ್ಮ ಲಾಭಕ್ಕೆ ಹೇಗೆ ಬಳಸಿಕೊಳ್ಳಬೇಕು? ಇಂದು ಈ ವಿಡಿಯೋದಲ್ಲಿ ನಾವು ನಿಮಗೆ ದ ಮೈಂಡ್ ಈಸ್ ಎವ್ರಿಥಿಂಗ್ ಎಂಬ ಪುಸ್ತಕದ ಸಾರಾಂಶ ನೀಡಲು ಹೋಗುತ್ತಿದ್ದೇವೆ. ಇದು ನಿಮ್ಮ ಯೋಚನೆ ಮಾಡುವ ರೀತಿಯನ್ನೇ ಅಲ್ಲದೆ ನಿಮ್ಮ ಸಂಪೂರ್ಣ ಜೀವನವನ್ನು ಬದಲಾಯಿಸಬಲ್ಲದು. ಈ ಪುಸ್ತಕವು ಒಂದು ಬಹುಶಕ್ತಿಶಾಲಿ ಸಂದರ್ಭದ ಮೇಲೆ ಆಧಾರಿತವಾಗಿದೆ. ದ್ಯಾಟ್ ನಿಮ್ಮ ಆಲೋಚನೆಗಳು ನಿಮ್ಮ ವಾಸ್ತವಿಕತೆಯನ್ನು ರೂಪಿಸುತ್ತವೆ. ಅಂದರೆ ನೀವು ಏನು ಯೋಚಿಸುತ್ತೀರೋ ಅದೇ ನಿಮ್ಮ ಜೀವನದಲ್ಲಿ ಸಂಭವಿಸುತ್ತದೆ. ಸ್ವಲ್ಪ ಯೋಚಿಸಿ, ಒಂದೇ ರೀತಿಯ ಪರಿಸ್ಥಿತಿಯಲ್ಲಿ ಕೆಲವರು ಬಿಟ್ಟುಕೊಡುತ್ತಾರೆ, ಆದರೆ ಕೆಲವರು ಅದೇ ಪರಿಸ್ಥಿತಿಯಿಂದ ಕಲಿತು ಮುಂದುವರಿಯುತ್ತಾರೆ. ಇದು ಏಕೆ ಸಂಭವಿಸುತ್ತದೆ? ಏಕೆಂದರೆ ಸೋತವರು ಈಗಾಗಲೇ ತಮ್ಮ ಚಿಂತನೆಯಲ್ಲಿ ತಮ್ಮನ್ನು ತಾವು ಸೋತವರು ಎಂದು ಪರಿಗಣಿಸಿರುತ್ತಾರೆ. ಆದರೆ ವಿಜೇತರು ಪ್ರತಿಯೊಂದು ಸವಾಲನ್ನು ಹೊಸ ಅವಕಾಶವೆಂದು ನೋಡುತ್ತಾರೆ. ನಿಮ್ಮ ಮನಸ್ಥಿತಿ ನಿಮ್ಮ ಹಣೆಬರಹವನ್ನು ನಿರ್ಧರಿಸುತ್ತದೆ. ನೀವು ಏನನ್ನಾದರೂ ಮಾಡಬಹುದು ಎಂದು ಭಾವಿಸಿದರೆ ನೀವು ಮಾಡಬಹುದು. ಆದರೆ ನೀವು ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಂದು ಭಾವಿಸಿದರೆ ನೀವು ಎಂದಿಗೂ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ. ನಮ್ಮ ಮೆದುಳು ಸೂಪರ್ ಕಂಪ್ಯೂಟರ್ನಂತೆ ಕೆಲಸ ಮಾಡುತ್ತದೆ. ನಾವು ಅದಕ್ಕೆ ಏನನ್ನು ಸೇವಿಸುತ್ತೇವೋ ಅದನ್ನು ನಾವು ಔಟ್ಪುಟ್ ಆಗಿ ಹಿಂತಿರುಗಿಸುತ್ತೇವೆ. ನೀವು ನಿಮ್ಮ ಮೆದುಳಿನಲ್ಲಿ ನೆಗೆಟಿವ್ ಆಲೋಚನೆಗಳಿಗೆ ಜಾಗ ನೀಡಿದರೆ ನಿಮ್ಮ ಜೀವನದಲ್ಲಿ ತೊಂದರೆಗಳು ಮತ್ತು ಸಮಸ್ಯೆಗಳು ಹೆಚ್ಚಾಗುತ್ತವೆ. ಆದರೆ ನೀವು ನಿಮ್ಮ ಮನಸ್ಸನ್ನು ಪಾಸಿಟಿವ್ ಆಲೋಚನೆಗಳು ಮತ್ತು ಯಶಸ್ಸು ಮುಖ್ಯವಾದ ದೃಷ್ಟಿಕೋನದಿಂದ ತುಂಬಿದರೆ ನಿಮ್ಮ ಜೀವನದಲ್ಲಿ ಅವಕಾಶಗಳು ಮತ್ತು ಬೆಳವಣಿಗೆಗಳು ಸ್ವಾಭಾವಿಕವಾಗಿ ಬರುತ್ತವೆ. ಆದರೆ ಪ್ರಶ್ನೆ ಏನೆಂದರೆ, ನಾವು ನಮ್ಮ ಮೆದುಳನ್ನು ಹೇಗೆ ಮರುಪ್ರೋಗ್ರಾಮ್ ಮಾಡುವುದು? ನಮ್ಮ ನೆಗೆಟಿವ್ ಆಲೋಚನೆಗಳನ್ನು ಹೇಗೆ ನಿಯಂತ್ರಿಸುವುದು? ಮತ್ತು ನಾವು ನಮ್ಮ ಜೀವನವನ್ನು ನಿಜವಾಗಿಯೂ ಹೋಗಬೇಕಾದ ದಿಕ್ಕಿಗೆ ಹೇಗೆ ಸಾಗಿಸಬಹುದು? ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಈ ಪುಸ್ತಕದ ಅತ್ಯಂತ ಶಕ್ತಿಶಾಲಿ ತಂತ್ರಗಳನ್ನು ನಾವು ನಿಮಗೆ ಹೇಳುತ್ತೇವೆ. ಅದರ ಸಹಾಯದಿಂದ ನೀವು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಪುನರ್ನಿರ್ಮಿಸಬಹುದು ಮತ್ತು ನಿಮ್ಮ ಜೀವನದ ಗುರಿಗಳನ್ನು ಸಾಧಿಸಬಹುದು. ಹಾಗಾಗಿ ಸಮಯ ವ್ಯರ್ಥ ಮಾಡದೆ ದ ಮೈಂಡ್ ಈಸ್ ಎವ್ರಿಥಿಂಗ್ ಪುಸ್ತಕದ ಅದ್ಭುತ ಸಾರಾಂಶವನ್ನು ಪ್ರಾರಂಭಿಸೋಣ. ಚಾಪ್ಟರ್ 1. ನಿಮ್ಮ ಆಲೋಚನೆಗಳು ನಿಮ್ಮ ವಾಸ್ತವಿಕತೆಯನ್ನು ರೂಪಿಸುತ್ತವೆ. ನೀವು ಎಂದಾದರೂ ಯೋಚಿಸಿದ್ದೀರಾ, ನಿಮ್ಮ ಜೀವನದಲ್ಲಿ ಏನೇನಾಗುತ್ತಿದೆಯೋ ಅದಕ್ಕೆ ಕಾರಣವೇನು? ಕೆಲವರು ಸಂಪತ್ತಿನ ಉತ್ತುಂಗಕ್ಕೇರಿದರೆ ಇನ್ನು ಕೆಲವರು ಬಡತನದಿಂದ ತಪ್ಪಿಸಿಕೊಳ್ಳಲು ಏಕೆ ಸಾಧ್ಯವಿಲ್ಲ? ಕೆಲವರು ತಮ್ಮ ಕನಸುಗಳನ್ನು ನನಸಾಗಿಸಿದರೆ ಇನ್ನು ಕೆಲವರು ಜೀವನದುದ್ದಕ್ಕೂ ಕನಸು ಕಾಣುತ್ತಲೇ ಇರುತ್ತಾರೆ ಏಕೆ? ಉತ್ತರ ಒಂದೇ ಒಂದು ವಿಷಯದಲ್ಲಿದೆ: ನಿಮ್ಮ ಆಲೋಚನೆಗಳು. ನಿಮ್ಮ ಜೀವನದಲ್ಲಿ ಏನೇ ನಡೆದರೂ ಅದು ನಿಮ್ಮ ಮನಸ್ಸಿನ ಉತ್ಪನ್ನ. ನೀವು ಏನು ಯೋಚಿಸುತ್ತೀರೋ ಅದೇ ನಿಮ್ಮ ಜೀವನವಾಗಿ ಪರಿವರ್ತಿತವಾಗುತ್ತೆ. ಅದಕ್ಕೆ ಕಾರಣ, ವಿಶ್ವದ ಅತ್ಯಂತ ಯಶಸ್ವಿಯಾದ ವ್ಯಕ್ತಿಗಳು ತಮ್ಮ ಆಲೋಚನೆಗಳ ಮೇಲೆ ಸದಾ ನಿಯಂತ್ರಣ ಇಟ್ಟುಕೊಳ್ಳುತ್ತಾರೆ. ಅವರು ಅದೇನು ಯೋಚಿಸುತ್ತಾರೋ ಅದು ಅವರಿಗೆ ತಮ್ಮ ಗುರಿಯತ್ತ ಕರೆದೊಯ್ಯುತ್ತೆ. ಆದರೆ ಹೆಚ್ಚಿನ ಜನರು ಈ ಸತ್ಯವನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ಅವರು ತಮ್ಮ ಜೀವನದಲ್ಲಿ ನಡೆಯುವ ಎಲ್ಲವೂ ಯಾವುದೋ ಬಾಹ್ಯಶಕ್ತಿಯಿಂದ ಉಂಟಾಗುತ್ತದೆ ಎಂದು ಭಾವಿಸುತ್ತಾರೆ: ವಿಧಿ, ಸಂದರ್ಭಗಳು ಅಥವಾ ಸಮಾಜ. ಆದರೆ ಸತ್ಯವೇನೆಂದರೆ, ನಿಮ್ಮ ಮನಸ್ಸೇ ನಿಮ್ಮ ನಿಜವಾದ ಶಕ್ತಿ. ನೀವು ವಿಫಲರು ಎಂದು ನಿಭೀಸಿದರೆ ನೀವು ನಿಜವಾಗಿಯೂ ವಿಫಲರಾಗುತ್ತೀರಿ. ಆದರೆ ನೀವು ಯಶಸ್ವಿಯಾಗಬಲ್ಲಿರಿ ಎಂದು ನೀವು ನಂಬಿದರೆ ನಿಮ್ಮ ಆಲೋಚನೆಯೇ ನಿಮ್ಮನ್ನು ಯಶಸ್ಸಿನತ್ತ ಕರೆದೊಯ್ಯುವ ಮಾರ್ಗವನ್ನು ತೋರಿಸುತ್ತದೆ. ನಿಮ್ಮ ಆಲೋಚನೆಗಳು ಬೀಜಗಳಂತೆ. ನೀವು ಸಕಾರಾತ್ಮಕ ಆಲೋಚನೆಗಳ ಬೀಜಗಳನ್ನು ಬಿತ್ತಿದರೆ ಆಗ ನೀವು ಯಶಸ್ಸು ಮತ್ತು ಸಮೃದ್ಧಿಯ ಸುಗ್ಗಿಯನ್ನು ಕೊಯ್ಯುವಿರಿ. ಆದರೆ ನೀವು ನಕಾರಾತ್ಮಕತೆಯ ಬೀಜಗಳನ್ನು ಬಿತ್ತಿದರೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ಮತ್ತು ಸಮಸ್ಯೆಗಳು ಹೆಚ್ಚಾಗುತ್ತಲೇ ಇರುತ್ತವೆ. ನಿಮ್ಮ ಮನಸ್ಸು ಒಂದು ಮ್ಯಾಗ್ನೆಟ್ ಕೆಲಸ ಮಾಡುತ್ತದೆ. ನೀವು ಹೆಚ್ಚು ಯೋಚಿಸುವ ವಿಷಯಗಳನ್ನು ಅದು ಆಕರ್ಷಿಸುತ್ತದೆ. ನೀವು ನಿಮ್ಮನ್ನು ಬಡವರೆಂದು ಭಾವಿಸಿದರೆ, ನೀವು ನಿಮ್ಮನ್ನು ದುರ್ಬಲ ಅಥವಾ ವಿಫಲರು ಎಂದು ಭಾವಿಸಿದರೆ ಆಗ ಸಂದರ್ಭಗಳು ನಿಮಗೆ ಅನುಕೂಲವಾಗಲು ಪ್ರಾರಂಭಿಸುತ್ತವೆ. ಇದು ಮ್ಯಾಜಿಕ್ ಅಲ್ಲ, ಆದರೆ ಇದು ಆಕರ್ಷಣೆಯ ನಿಯಮದ ಪರಿಣಾಮ. ಅಧ್ಯಾಯ 2. ನಂಬಿಕೆಯ ಶಕ್ತಿ. ಕೆಲವರು ಒಂದೇ ಪರಿಸ್ಥಿತಿಯಲ್ಲಿ ಏಕೆ ಬಿಟ್ಟುಕೊಡುತ್ತಾರೆ, ಆದರೆ ಕೆಲವರು
ತಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳುತ್ತಾರೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಬಡತನದಲ್ಲಿ ಜನಿಸಿದರೂ ಕೆಲವರು ವಿಶ್ವದ ಅತ್ಯಂತ ಶ್ರೀಮಂತ ಜನರಲ್ಲಿ ಒಬ್ಬರಾಗಲು ಕಾರಣವೇನು? ಕೆಲವು ಜನರು ಸೌಲಭ್ಯಗಳನ್ನು ಹೊಂದಿದ್ದರೂ ಸಹ ತಮ್ಮ ಜೀವನದಲ್ಲಿ ದೊಡ್ಡದನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಇದಕ್ಕೆ ಉತ್ತರವು ಒಂದೇ ಒಂದು ವಿಷಯದಲ್ಲಿ ಅಡಗಿದೆ. ನಂಬಿಕೆ ವ್ಯವಸ್ಥೆ ಎಂದರೆ ನಿಮ್ಮ ನಂಬಿಕೆ. ನಿಮ್ಮ ನಂಬಿಕೆಗಳು ನಿಮ್ಮ ಮಿತಿಗಳನ್ನು ವ್ಯಾಖ್ಯಾನಿಸುತ್ತವೆ. ನೀವು ಏನನ್ನಾದರೂ ಮಾಡಬಹುದು ಎಂದು ನೀವು ನಂಬಿದರೆ, ನೀವು ಹೇಳಿದ್ದು ಸರಿ, ಮತ್ತು ನೀವು ಏನನ್ನಾದರೂ ಮಾಡಲು ಸಾಧ್ಯವಿಲ್ಲ ಎಂದು ನೀವು ನಂಬಿದರೆ, ನೀವು ಇನ್ನೂ ಸರಿ, ಮತ್ತು ನೀವು ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಂದು ನೀವು ನಂಬಿದರೂ ಸಹ ನೀವು ಇನ್ನೂ ಸರಿ, ಏಕೆಂದರೆ ನಿಮ್ಮ ಮನಸ್ಸು ಸ್ವೀಕರಿಸುವುದು ಮಾತ್ರ ನಿಮ್ಮ ಜೀವನದಲ್ಲಿ ನಿಜವಾಗುತ್ತದೆ. ಅದನ್ನು ನಂಬಿರಿ ಮತ್ತು ನೀವು ಅದನ್ನು ಸಾಧಿಸುವಿರಿ. ಇದು ಈ ಅಧ್ಯಾಯದ ಪ್ರಮುಖ ಸಂದೇಶವಾಗಿದೆ. ಒಂದು ಚಿಕ್ಕ ಮಗುವನ್ನು ನೋಡಿ. ಅವನು ಮೊದಲ ಬಾರಿಗೆ ನಡೆಯಲು ಕಲಿತಾಗ ಅವನು ಹಲವು ಬಾರಿ ಬೀಳುತ್ತಾನೆ. ಆದರೆ ಅವನು ಎಂದಿಗೂ ನಡೆಯಲು ಸಾಧ್ಯವಾಗುವುದಿಲ್ಲ ಎಂದು ನಂಬಿದರೆ ಅವನು ಮತ್ತೆ ಎದ್ದು ನಿಲ್ಲುತ್ತಾನೆಯೇ? ಇಲ್ಲ. ಆದರೆ ಅವನು ನಡೆಯಬಲ್ಲನೆಂದು ನಂಬುತ್ತಾನೆ. ಆದ್ದರಿಂದ ಮತ್ತೆ ಮತ್ತೆ ಬೀಳುತ್ತಿದ್ದರೂ ಅವನು ಪ್ರಯತ್ನಿಸುತ್ತಲೇ ಇರುತ್ತಾನೆ ಮತ್ತು ಅಂತಿಮವಾಗಿ ಅವನು ನಡೆಯಲು ಕಲಿಯುತ್ತಾನೆ. ಇದು ನಂಬಿಕೆ ವ್ಯವಸ್ಥೆಯ ಶಕ್ತಿ. ಒಂದು ಮಗು ಯಾವುದೇ ಸಂದೇಹವಿಲ್ಲದೆ ತನ್ನನ್ನು ತಾನು ನಂಬಬಹುದಾದರೆ ನಮಗೇಕೆ ಸಾಧ್ಯವಿಲ್ಲ? ಜಗತ್ತನ್ನು ಬದಲಾಯಿಸಿದ ಜನರು ತಮ್ಮನ್ನು ಮತ್ತು ತಮ್ಮ ಸಾಮರ್ಥ್ಯಗಳನ್ನು ಸಂಪೂರ್ಣವಾಗಿ ನಂಬಿದವರು ಎಂಬುದಕ್ಕೆ ಇತಿಹಾಸವೇ ಪ್ರಮಾಣ. ಥಾಮಸ್ ಎಡಿಸನ್ ವಿದ್ಯುತ್ ಬಲ್ಬ್ ತಯಾರಿಸಲು ಪ್ರಯತ್ನಿಸಿದಾಗ ಅವನು ಸಾವಿರಾರು ಬಾರಿ ವಿಫಲನಾದನು. ಅದು ಅಸಾಧ್ಯವೆಂದು ಅವನು ನಂಬಿದ್ದರೆ ಇಂದು ನಾವು ಬೆಳಕನ್ನು ಆನಂದಿಸಲು ಸಾಧ್ಯವಾಗುತ್ತದೆ. ರೈಟ್ ಸಹೋದರರು ಮನುಷ್ಯರು ಎಂದಿಗೂ ಹಾರಲು ಸಾಧ್ಯವಿಲ್ಲ ಎಂದು ನಂಬಿದ್ದರೆ ಇಂದು ನಾವು ವಿಮಾನಗಳಲ್ಲಿ ಪ್ರಯಾಣಿಸಲು ಸಾಧ್ಯವಾಗುತ್ತದೆ. ಆದರೆ ಸಮಸ್ಯೆ ಏನೆಂದರೆ, ನಮ್ಮಲ್ಲಿ ಹೆಚ್ಚಿನವರು ಬಾಲ್ಯದಿಂದಲೇ ನಂಬಿಕೆಗಳನ್ನು ಸೀಮಿತಗೊಳಿಸಿಕೊಳ್ಳುತ್ತೇವೆ. ಜೀವನ ಕಷ್ಟ, ಯಶಸ್ಸು ಎಲ್ಲರ ಹಣೆಬರಹವಲ್ಲ ಅಥವಾ ನಮ್ಮ ಭವಿಷ್ಯ ಮೊದಲೇ ನಿರ್ಧರಿಸಲ್ಪಟ್ಟಿದೆ ಎಂದು ನಮಗೆ ಕಲಿಸಲಾಗುತ್ತದೆ. ಇದೆಲ್ಲವೂ ಸುಳ್ಳು. ಸತ್ಯವೇನೆಂದರೆ ನಮ್ಮ ಆಲೋಚನೆಯೇ ನಮ್ಮ ಹಣೆಬರಹವನ್ನು ನಿರ್ಧರಿಸುತ್ತದೆ. ನಾವು ಏನನ್ನಾದರೂ ಸಾಧಿಸಬಹುದು ಎಂದು ನಂಬಿದರೆ ಯಾವುದೇ ಕಷ್ಟ ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಈಗ ನಮ್ಮ ನಂಬಿಕೆ ವ್ಯವಸ್ಥೆಯನ್ನು ಹೇಗೆ ಬದಲಾಯಿಸುವುದು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಇದನ್ನು ಮಾಡಲು ಮೊದಲ ಮಾರ್ಗವು ಸ್ವಯಂ ಮಾತುಕತೆ, ಅಂದರೆ ನಿಮ್ಮೊಂದಿಗೆ ಸರಿಯಾದ ರೀತಿಯಲ್ಲಿ ಮಾತನಾಡುವುದು. ನೀವು ಯಾವುದೇ ಕಷ್ಟವನ್ನು ಎದುರಿಸಿದಾಗ ನಾನು ಇದನ್ನು ಮಾಡಬಹುದು, ನಾನು ಇದರಲ್ಲಿ ಯಶಸ್ವಿಯಾಗಬಲ್ಲೆ ಎಂದು ನಿಮ್ಮ ಮನಸ್ಸಿಗೆ ಹೇಳಿ. ಮೊದಲಿಗೆ ಇದು ಸ್ವಲ್ಪ ವಿಚಿತ್ರವೆನಿಸಬಹುದು, ಆದರೆ ನೀವು ಅದನ್ನು ಪುನರಾವರ್ತಿಸುತ್ತಿದ್ದಂತೆ ನಿಮ್ಮ ಮನಸ್ಸು ಅದನ್ನು ನಿಜವೆಂದು ನಂಬಲು ಪ್ರಾರಂಭಿಸುತ್ತದೆ. ಎರಡನೇ ವಿಧಾನವೆಂದರೆ ದೃಶ್ಯೀಕರಣ, ಅಂದರೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಗುರಿಯನ್ನು ಮೊದಲೇ ನೋಡುವುದು. ನಿಮ್ಮ ಕನಸುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ನೋಡಲು ಪ್ರಾರಂಭಿಸಿದಾಗ ನಿಮ್ಮ ಮೆದುಳು ಅದನ್ನು ನನಸಾಗಿಸಲು ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ದೊಡ್ಡ ಕ್ರೀಡಾಪಟುಗಳು ಮತ್ತು ಉದ್ಯಮಿಗಳು ಈ ತಂತ್ರವನ್ನು ಬಳಸುತ್ತಾರೆ. ಅವರು ತಮ್ಮ ಮನಸ್ಸಿನಲ್ಲಿ ತಮ್ಮನ್ನು ತಾವು ವಿಜೇತರೆಂದು ಭಾವಿಸುತ್ತಾರೆ ಮತ್ತು ನಂತರ ಅದಕ್ಕೆ ತಕ್ಕಂತೆ ಕೆಲಸ ಮಾಡುತ್ತಾರೆ. ಆದ್ದರಿಂದ ಇಂದಿನಿಂದಲೇ ನಿಮ್ಮ ನಂಬಿಕೆಯನ್ನು ಬಲಪಡಿಸಿಕೊಳ್ಳಿ. ನೀವು ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂದು ನೀವು ಭಾವಿಸಿದರೆ ಅದು ಕೇವಲ ಭ್ರಮೆ. ಅದನ್ನು ಮುರಿಯಿರಿ. ನಿಮ್ಮ ಮೇಲೆ ನಂಬಿಕೆ ಇಡಿ. ನಿಮ್ಮ ಕನಸುಗಳಲ್ಲಿ ನಂಬಿಕೆ ಇಡಿ. ಏಕೆಂದರೆ ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ನಂಬಿದಾಗ ಇಡೀ ಜಗತ್ತು ಕೂಡ ಅವನನ್ನು ನಂಬಲು ಪ್ರಾರಂಭಿಸುತ್ತದೆ. ಅಧ್ಯಾಯ 3. ನಿಮ್ಮ ಉಪಪ್ರಜ್ಞ ಮನಸ್ಸನ್ನು ಮರುಪ್ರೋಗ್ರಾಮಿಂಗ್ ಮಾಡುವುದು. ನೀವು ಬೈಸಿಕಲ್ ಸವಾರಿ ಮಾಡಲು ಅಥವಾ ಕಾರು ಓಡಿಸಲು ಕಲಿಯುವಾಗ ಆರಂಭದಲ್ಲಿ ನೀವು ಎಲ್ಲದರ ಬಗ್ಗೆಯೂ ಗಮನಹರಿಸಬೇಕು ಎಂದು ನೀವು ಎಂದಾದರೂ ಗಮನಿಸಿದ್ದೀರಾ? ಆದರೆ ಸ್ವಲ್ಪ ಸಮಯದ ನಂತರ ಅದೇ ವಿಷಯಗಳು ತುಂಬಾ ಸುಲಭವಾಗಿ ಕಾಣಲು ಪ್ರಾರಂಭಿಸುತ್ತವೆ. ನೀವು ಅವುಗಳನ್ನು ಯೋಚಿಸದೆಯೇ ಮಾಡುತ್ತೀರಿ. ಇದು ಏಕೆ ಸಂಭವಿಸುತ್ತದೆ? ಇದಕ್ಕೆ ಉತ್ತರವೆಂದರೆ ಉಪಪ್ರಜ್ಞ ಮನಸ್ಸು. ನಿಮ್ಮ ಉಪಪ್ರಜ್ಞ ಮನಸ್ಸು ನೀವು ಪದೇ ಪದೇ ಪುನರಾವರ್ತಿಸುವ ಎಲ್ಲವನ್ನು ಸಂಗ್ರಹಿಸುತ್ತದೆ ಮತ್ತು ನಂತರ ಅದು ನಿಮಗೆ ತಿಳಿಯದೆಯೇ ನಿಮ್ಮ ಜೀವನವನ್ನು ಅದಕ್ಕೆ ಅನುಗುಣವಾಗಿ ನಡೆಸಲು ಪ್ರಾರಂಭಿಸುತ್ತದೆ. ನಮ್ಮಲ್ಲಿ ಹೆಚ್ಚಿನವರು ಬಾಲ್ಯದಲ್ಲಿ ನಾವು ಪಡೆದ ಅದೇ ಕಾರ್ಯಕ್ರಮದ ಪ್ರಕಾರ ನಮ್ಮ ಜೀವನವನ್ನು ನಡೆಸುತ್ತೇವೆ. ಮಗುವಿಗೆ ಬಾಲ್ಯದಿಂದಲೇ ಹಣ ಸಂಪಾದಿಸುವುದು ತುಂಬಾ ಕಷ್ಟ ಅಥವಾ ನೀವು ಎಂದಿಗೂ ದೊಡ್ಡ ವ್ಯಕ್ತಿಯಾಗಲು ಸಾಧ್ಯವಿಲ್ಲ ಎಂದು ಕಲಿಸಿದರೆ ಅವನ ಉಪಪ್ರಜ್ಞ ಮನಸ್ಸು ಈ ವಿಷಯಗಳನ್ನು ಸತ್ಯವೆಂದು ಒಪ್ಪಿಕೊಳ್ಳುತ್ತದೆ. ನಂತರ ಅವನು ದೊಡ್ಡವನಾದಾಗ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಅವನ ಉಪಪ್ರಜ್ಞ ಮನಸ್ಸು ಅವನನ್ನು ಯಶಸ್ವಿಯಾಗಲು ಬಿಡುವುದಿಲ್ಲ, ಏಕೆಂದರೆ ಈ ತಪ್ಪು ಕಾರ್ಯಕ್ರಮವು ಬಾಲ್ಯದಿಂದಲೂ ಅವನಲ್ಲಿ ಹುದುಗಿದೆ. ಈ ಕಾರಣದಿಂದಾಗಿ ಕೆಲವು ಜನರು ಬಹಳಷ್ಟು ಪ್ರಯತ್ನಿಸಿದರೂ ಬಡತನದಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ.
ಕೆಲವು ಜನರು ಪ್ರತಿಯೊಂದು ಸಂಬಂಧದಲ್ಲೂ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಮತ್ತು ಕೆಲವರು ತಮ್ಮ ಜೀವನದುದ್ದಕ್ಕೂ ಅದೇ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿರುತ್ತಾರೆ. ವಾಸ್ತವವಾಗಿ ಸಮಸ್ಯೆ ಹೊರಗೆ ಅಲ್ಲ, ಒಳಗೆ ಇದೆ. ನೀವು ಏನನ್ನು ಪದೇ ಪದೇ ಯೋಚಿಸುತ್ತೀರೋ ಅದು ನಿಮ್ಮ ಉಪಪ್ರಜ್ಞೆ ಮನಸ್ಸಿನಲ್ಲಿ ಸಂಗ್ರಹವಾಗುತ್ತದೆ ಮತ್ತು ನಂತರ ನಿಮ್ಮ ಜೀವನವನ್ನು ಆ ದಿಕ್ಕಿನಲ್ಲಿ ತಿರುಗಿಸಲು ಪ್ರಾರಂಭಿಸುತ್ತದೆ. ಆದರೆ ಒಳ್ಳೆಯ ವಿಷಯವೆಂದರೆ ನಿಮ್ಮ ಉಪಪ್ರಜ್ಞೆ ಮನಸ್ಸು ಕಂಪ್ಯೂಟರ್ ಸಾಫ್ಟ್ವೇರ್ನಂತಿದೆ. ನೀವು ಅದರಲ್ಲಿ ತಪ್ಪು ಪ್ರೋಗ್ರಾಮಿಂಗ್ ಅನ್ನು ಹಾಕಲು ಸಾಧ್ಯವಾದರೆ ನೀವು ಅದನ್ನು ಸರಿಯಾಗಿ ಮರುಪ್ರೋಗ್ರಾಂ ಮಾಡಬಹುದು. ಮತ್ತು ಅದು ಈ ಅಧ್ಯಾಯದ ಅತ್ಯಂತ ಪ್ರಮುಖ ಭಾಗವಾಗಿದೆ. ನಿಮ್ಮ ಉಪಪ್ರಜ್ಞೆ ಮನಸ್ಸನ್ನು ನಿಮ್ಮ ಜೀವನದಲ್ಲಿ ಯಶಸ್ಸು, ಸಂತೋಷ ಮತ್ತು ಆತ್ಮವಿಶ್ವಾಸವನ್ನು ಆಕರ್ಷಿಸುವಂತೆ ಮರುಪ್ರೋಗ್ರಾಂ ಮಾಡುವುದು. ಮೊದಲನೆಯ ಮಾರ್ಗವೆಂದರೆ ದೃಢೀಕರಣಗಳು, ಅಂದರೆ ನಿಮಗೆ ಸರಿಯಾದ ವಿಷಯಗಳನ್ನು ಮತ್ತೆ ಮತ್ತೆ ಹೇಳಿಕೊಳ್ಳುವುದು. ನೀವು ಪದೇ ಪದೇ ನಿಮ್ಮನ್ನು ನೀವು ಹೇಳಿಕೊಂಡಾಗ, ನಾನು ಯಶಸ್ವಿಯಾಗಿದ್ದೇನೆ, ನಾನು ಶ್ರೀಮಂತನಾಗಲು ಅರ್ಹನಾಗಿದ್ದೇನೆ, ನಾನು ಬಯಸುವ ಎಲ್ಲವನ್ನೂ ಪಡೆಯಬಹುದು, ಹಾಗಾಗಿ ಕ್ರಮೇಣ ನಿಮ್ಮ ಉಪಪ್ರಜ್ಞೆ ಮನಸ್ಸು ಅದನ್ನು ನಿಜವೆಂದು ಭಾವಿಸಲು ಪ್ರಾರಂಭಿಸುತ್ತದೆ. ಇದು ಮ್ಯಾಜಿಕ್ ಅಲ್ಲ, ಆದರೆ ಇದು ಮನೋವಿಜ್ಞಾನ. ಏನನ್ನಾದರೂ ಮತ್ತೆ ಮತ್ತೆ ಪುನರಾವರ್ತಿಸಿದಾಗ ಅದು ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಹುದುಗಿಕೊಳ್ಳುತ್ತದೆ ಮತ್ತು ನಿಮ್ಮ ಜೀವನವು ಅದಕ್ಕೆ ಅನುಗುಣವಾಗಿ ಬದಲಾಗಲು ಪ್ರಾರಂಭಿಸುತ್ತದೆ. ಎರಡನೆಯ ವಿಧಾನವೆಂದರೆ ದೃಶ್ಯೀಕರಣ, ಅಂದರೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಗುರಿಗಳನ್ನು ಮತ್ತೆ ಮತ್ತೆ ನೋಡುವುದು. ನೀವು ಏನನ್ನಾದರೂ ನಿಮ್ಮ ಮನಸ್ಸಿನ ಕಣ್ಣಿನಲ್ಲಿ ಮತ್ತೆ ಮತ್ತೆ ನೋಡಿದಾಗ, ಹಾಗಾಗಿ ನಿಮ್ಮ ಉಪಪ್ರಜ್ಞೆ ಮನಸ್ಸು ಅದನ್ನು ನಿಮ್ಮ ನಿಜ ಜೀವನಕ್ಕೆ ತರಲು ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ವಿಶ್ವದ ದೊಡ್ಡ ಆಟಗಾರರು ಮತ್ತು ಉದ್ಯಮಿಗಳು ಈ ತಂತ್ರವನ್ನು ಬಳಸುತ್ತಾರೆ. ಅವರು ತಮ್ಮ ಮನಸ್ಸಿನಲ್ಲಿ ತಾವು ಯಶಸ್ವಿಯಾಗಿರುವುದನ್ನು ಈಗಾಗಲೇ ನೋಡುತ್ತಾರೆ ಮತ್ತು ನಂತರ ಅದಕ್ಕೆ ತಕ್ಕಂತೆ ಕೆಲಸ ಮಾಡುತ್ತಾರೆ. ಮೂರನೆಯ ಮಾರ್ಗವೆಂದರೆ ಕೃತಜ್ಞತೆ. ನಿಮ್ಮ ಜೀವನದಲ್ಲಿನ ಸಣ್ಣ ವಿಷಯಗಳಿಗೂ ನೀವು ಕೃತಜ್ಞತೆಯನ್ನು ವ್ಯಕ್ತಪಡಿಸಿದಾಗ, ನಿಮ್ಮ ಉಪಪ್ರಜ್ಞೆ ಮನಸ್ಸು ನಿಮಗೆ ಕೃತಜ್ಞರಾಗಿರಲು ಹೆಚ್ಚಿನ ವಿಷಯಗಳನ್ನು ನೀಡಲು ಪ್ರಾರಂಭಿಸುತ್ತದೆ. ಹಾಗಾಗಿ ಪ್ರತಿದಿನ ನೀವು ಈಗಾಗಲೇ ಹೊಂದಿರುವ ಒಳ್ಳೆಯ ವಿಷಯಗಳ ಬಗ್ಗೆ ಚಿಂತಿಸಿ ಮತ್ತು ಅವುಗಳಿಗೆ ಪ್ರಾಮಾಣಿಕವಾಗಿ ಧನ್ಯವಾದ ಹೇಳಿ. ಇದು ನಿಮ್ಮ ಚಿಂತನೆಯನ್ನು ಸಕಾರಾತ್ಮಕವಾಗುತ್ತದೆ ಮತ್ತು ನಿಮ್ಮ ಮನಸ್ಸನ್ನು ಸರಿಯಾದ ದಿಕ್ಕಿನಲ್ಲಿ ನಿರ್ದೇಶಿಸುತ್ತದೆ. ನೆನಪಿಡಿ, ನಿಮ್ಮ ಉಪಪ್ರಜ್ಞೆ ಮನಸ್ಸು ತುಂಬಾ ಶಕ್ತಿಶಾಲಿಯಾಗಿದೆ. ನೀವು ಅದನ್ನು ಸರಿಯಾಗಿ ಪ್ರೋಗ್ರಾಂ ಮಾಡಲು ಕಲಿತರೆ, ನೀವು ನಿಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು. ನಿಮ್ಮ ಮಿತಿಗಳು ನಿಮ್ಮ ಆಲೋಚನೆಗಳಲ್ಲಿ ಮಾತ್ರವಿದೆ. ಹಾಗಾಗಿ ಇಂದಿನಿಂದ ನಿಮ್ಮ ಉಪಪ್ರಜ್ಞೆ ಮನಸ್ಸನ್ನು ಮರುಪ್ರೋಗ್ರಾಂ ಮಾಡಿ ಮತ್ತು ನಿಮ್ಮ ಜೀವನವನ್ನು ನೀವು ನಿಜವಾಗಲೂ ಹೋಗಲು ಬಯಸುವ ದಿಕ್ಕಿನಲ್ಲಿ ಕೊಂಡೊಯ್ಯಿರಿ. ಅಧ್ಯಾಯ 4: ಸಕಾರಾತ್ಮಕ ಚಿಂತನೆಯ ವಿಜ್ಞಾನ. ನೀವು ಬೆಳಗ್ಗೆ ಎದ್ದಾಗ ಕೆಲವು ಒಳ್ಳೆಯ ಸುದ್ದಿಗಳ ಬಗ್ಗೆ ಯೋಚಿಸಿದಾಗ ನಿಮ್ಮ ಇಡೀ ದಿನ ಚೆನ್ನಾಗಿ ಹೋಗುತ್ತದೆ ಎಂದು ನೀವು ಎಂದಾದರೂ ಗಮನಿಸಿದ್ದೀರಾ? ಮತ್ತು ನೀವು ನಿಮ್ಮ ದಿನವನ್ನು ಕೆಲವು ನಕಾರಾತ್ಮಕ ವಿಷಯಗಳೊಂದಿಗೆ ಪ್ರಾರಂಭಿಸಿದಾಗ, ಹಾಗಾಗಿ ಸಮಸ್ಯೆಗಳು ಒಂದರ ನಂತರ ಒಂದು ಬರಲು ಪ್ರಾರಂಭಿಸುತ್ತವೆ. ಇದು ಕೇವಲ ಕಾಕತಾಳೀಯವಲ್ಲ, ಇದು ಸಕಾರಾತ್ಮಕ ಚಿಂತನೆಯ ವಿಜ್ಞಾನ. ನಮ್ಮ ಚಿಂತನೆಯು ನಮ್ಮ ಜೀವನವನ್ನು ನಿಯಂತ್ರಿಸುತ್ತದೆ. ವೈಜ್ಞಾನಿಕ ಸಂಶೋಧನೆಯು ನಾವು ಸಕಾರಾತ್ಮಕ ಆಲೋಚನೆಗಳಿಂದ ಸುತ್ತುವರಿಯಲ್ಪಟ್ಟಿರುವಾಗ, ಹಾಗಾಗಿ ನಮ್ಮ ಮೆದುಳಿನಲ್ಲಿ ನರಪ್ರೇಷಕಗಳು ಬಿಡುಗಡೆಯಾಗುತ್ತವೆ. ಅದು ನಮ್ಮ ಮನಸ್ಥಿತಿಯನ್ನು ಸುಧಾರಿಸುತ್ತದೆ, ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬಿಸುತ್ತದೆ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. ಮತ್ತೊಂದು ಕಡೆ, ನಕಾರಾತ್ಮಕ ಚಿಂತನೆಯು ನಮ್ಮ ಮನಸ್ಸನ್ನು ನಿಧಾನಗೊಳಿಸುತ್ತದೆ, ನಮ್ಮ ಆತ್ಮವಿಶ್ವಾಸವನ್ನು ನಾಶಮಾಡುತ್ತದೆ ಮತ್ತು ನಮ್ಮನ್ನು ವೈಫಲ್ಯದತ್ತ ದಕ್ಕುತ್ತದೆ. ನಾವು ಯಾವುದೇ ವಿಷಯದ ಬಗ್ಗೆ ಸಕಾರಾತ್ಮಕ ಮನಸ್ಥಿತಿಯನ್ನು ಹೊಂದಿರುವಾಗ, ನಮ್ಮ ಮನಸ್ಸು ಆ ವಿಷಯವನ್ನು ಸಾಧಿಸಲು ಸರಿಯಾದ ಅವಕಾಶಗಳನ್ನು ಹುಡುಕಲು ಪ್ರಾರಂಭಿಸುತ್ತದೆ ಎಂದು ಈ ವಿಜ್ಞಾನ ವಿವರಿಸುತ್ತದೆ. ನೀವು ಒಂದು ಹೊಸ ಕೆಲಸ ಬಯಸುತ್ತೀರಿ ಮತ್ತು ನನಗೆ ಒಳ್ಳೆಯ ಅವಕಾಶಗಳಿಲ್ಲ, ನಾನು ಎಲ್ಲಿಯೂ ಒಳ್ಳೆಯ ಕೆಲಸ ಸಿಗುವುದಿಲ್ಲ ಎಂದು ನೀವು ಭಾವಿಸಿದರೆ, ನಿಮ್ಮ ಮನಸ್ಸು ಈ ಆಲೋಚನೆ ಸರಿಯೆಂದು ಸಾಬೀತುಪಡಿಸುವ ಎಲ್ಲಾ ಕಾರಣಗಳನ್ನು ಹುಡುಕಲು ಪ್ರಾರಂಭಿಸುತ್ತದೆ. ಆದರೆ ಸರಿಯಾದ ಸಮಯದಲ್ಲಿ ನನಗೆ ಖಂಡಿತವಾಗಿ ಸರಿಯಾದ ಅವಕಾಶ ಸಿಗುತ್ತದೆ ಎಂದು ನೀವು ಭಾವಿಸಿದರೆ, ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ ಮತ್ತು ನನಗೆ ಖಂಡಿತವಾಗಿ ಯಶಸ್ಸು ಸಿಗುತ್ತದೆ ಎಂದರೆ, ನಿಮ್ಮ ಮನಸ್ಸು ನೀವು ಮೊದಲು ನೋಡದ ಅವಕಾಶಗಳನ್ನು ಗುರುತಿಸಲು ಪ್ರಾರಂಭಿಸುತ್ತದೆ. ಸಕಾರಾತ್ಮಕ ಚಿಂತನೆಯು ನಿಮ್ಮ ದೇಹವನ್ನು ದೃಢವಾಗಿ ಪರಿವರ್ತಿಸುತ್ತದೆ. ನೀವು ಆಶಾವಾದಿ ಆಲೋಚನೆಗಳನ್ನು ಹೊಂದಿರುವಾಗ ನಿಮ್ಮ ರೋಗನಿರೋಧಕ ಶಕ್ತಿ ಬಲವಾಗುತ್ತದೆ, ನಿಮ್ಮ ಮೆದುಳು ವೇಗವಾಗಿ ಕೆಲಸ ಮಾಡುತ್ತದೆ ಮತ್ತು ನಿಮ್ಮ ದೇಹಕ್ಕೆ ಹೆಚ್ಚು ಶಕ್ತಿ ಇರುತ್ತದೆ. ಪ್ರತಿಯೊಂದು ಸನ್ನಿವೇಶದಲ್ಲೂ ಸಕಾರಾತ್ಮಕವಾಗಿರುವ ಜನರು ದೀರ್ಘ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಿದ್ದಾರೆ ಎಂದು ಹಲವಾರು ಅಧ್ಯಯನಗಳು ತೋರಿಸಿವೆ. ಒಂದು ಕುತೂಹಲಕರ ಪ್ರಯೋಗದಲ್ಲಿ ವಿಜ್ಞಾನಿಗಳು 2 ಗುಂಪುಗಳನ್ನು ರಚಿಸಿದರು.
ಮೊದಲ ಗುಂಪಿಗೆ ಕೇವಲ ಸಕಾರಾತ್ಮಕ ಆಲೋಚನೆಗಳನ್ನು ಮಾತ್ರ ಯೋಚಿಸಿ ಮತ್ತು ಒಳ್ಳೆಯ ವಿಷಯಗಳ ಮೇಲೆ ಗಮನಹರಿಸಿ ಎಂದು ಕೇಳಲಾಯಿತು. ಎರಡನೆಯ ಗುಂಪಿಗೆ ನಕಾರಾತ್ಮಕ ವಿಷಯಗಳ ಮೇಲೆ ಗಮನಹರಿಸಿ ಎಂದು ಹೇಳಲಾಯಿತು. ಕೆಲವು ವಾರಗಳ ನಂತರ ಮೊದಲ ಗುಂಪಿನ ಪ್ರಜೆಗಳು ಹೆಚ್ಚು ಸಂತೋಷದಿಂದ, ಹೆಚ್ಚು ಆತ್ಮವಿಶ್ವಾಸದಿಂದ ಮತ್ತು ಹೆಚ್ಚು ಶಕ್ತಿಯುತವಾಗಿ ಕಂಡುಬಂದರು. ಆದರೆ ಎರಡನೆಯ ಗುಂಪಿನ ಪ್ರಜೆಗಳು ಹೆಚ್ಚು ಒತ್ತಡಕ್ಕೆ ಒಳಗಾದರು ಮತ್ತು ಅವರ ದೇಹದಲ್ಲಿ ಆಯಾಸದ ಲಕ್ಷಣಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದವು. ಇದು ಸಕಾರಾತ್ಮಕ ಚಿಂತನೆಯು ನಮ್ಮನ್ನು ಕೇವಲ ಮಾನಸಿಕವಾಗಿ ಅಷ್ಟೇ ಅಲ್ಲ, ದೈಹಿಕವಾಗಿಯೂ ಬಲಿಗಳಿಸುತ್ತದೆ ಎಂಬುದನ್ನು ಸಾಬೀತುಪಡಿಸುತ್ತದೆ. ಆದರೆ ನಿಜವಾದ ಪ್ರಶ್ನೆಯೆಂದರೆ, ಕೇವಲ ಸಕಾರಾತ್ಮಕವಾಗಿ ಯೋಚಿಸುವುದರಿಂದ ಎಲ್ಲವೂ ಬದಲಾಗಬಹುದೇ? ಇಲ್ಲ, ಸಕಾರಾತ್ಮಕವಾಗಿ ಯೋಚಿಸುವುದು ಮ್ಯಾಜಿಕ್ ದಂಡವಲ್ಲ, ಆದರೆ ಅದು ಸರಿಯಾದ ದಿಕ್ಕಿನಲ್ಲಿ ಇಡುವ ಒಂದು ಹೆಜ್ಜೆ. ನೀವು ಸಕಾರಾತ್ಮಕವಾಗಿ ಯೋಚಿಸುತ್ತಿದ್ದಾಗ ನೀವು ಸರಿಯಾದ ಕ್ರಮ ತೆಗೆದುಕೊಳ್ಳಲು ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳುತ್ತೀರಿ. ನಿಮ್ಮ ಮನಸ್ಸು ಹೊಸ ಅವಕಾಶಗಳನ್ನು ನೋಡುತ್ತದೆ. ನೀವು ನಿಮ್ಮ ಭಯವನ್ನು ನಿವಾರಿಸುತ್ತೀರಿ ಮತ್ತು ಹೆಚ್ಚು ಆತ್ಮವಿಶ್ವಾಸದಿಂದ ನಿಮ್ಮ ಗುರಿಗಳತ್ತ ಸಾಗುತ್ತೀರಿ. ಈಗ ಪ್ರಶ್ನೆ ಉದ್ಭವಿಸುತ್ತದೆ, ಸಕಾರಾತ್ಮಕ ಚಿಂತನೆಯನ್ನು ನಿಮ್ಮ ಅಭ್ಯಾಸವನ್ನಾಗಿ ಮಾಡುವುದು ಹೇಗೆ ಎಂದು. ಮೊದಲನೆಯದಾಗಿ, ನಕಾರಾತ್ಮಕ ಆಲೋಚನೆಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಕಲಿಯಿರಿ. ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆ ಬಂದಾಗಲೆಲ್ಲ ಅದನ್ನು ತಕ್ಷಣವೇ ಚಾಲೆಂಜ್ ಮಾಡಿ. ಇದು ನಿಜವಾಗಿ ನಿಜವೋ ಅಥವಾ ನನ್ನ ಭಯವೋ ಎಂದು ನಿಮ್ಮನ್ನು ನೀವು ಕೇಳಿಕೊಳ್ಳಿ. ಹಾಗಾಗಿ ನಮ್ಮ ನಕಾರಾತ್ಮಕ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿರುವ ಕಲ್ಪನೆಗಳಾಗಿದ್ದು, ಅವುಗಳಿಗೆ ವಾಸ್ತವದಿಂದ ಯಾವುದೇ ಸಂಬಂಧವಿಲ್ಲ. ಎರಡನೆಯದಾಗಿ, ನಿಮ್ಮ ಮನಸ್ಸನ್ನು ಸಕಾರಾತ್ಮಕ ಆಲೋಚನೆಗಳಿಂದ ತುಂಬಿಸಲು ದೃಢೀಕರಣಗಳು ಮತ್ತು ದೃಶ್ಯೀಕರಣಗಳನ್ನು ಬಳಸಿ. ಇಂದು ಒಂದು ಅದ್ಭುತ ದಿನವಾಗುತ್ತದೆ ಎಂದು ಪ್ರತಿದಿನ ಬೆಳಗ್ಗೆ ನೀವು ನಿಮ್ಮನ್ನು ನೀವು ಹೇಳಿಕೊಳ್ಳಿ. ನಾನು ಪ್ರತಿಯೊಂದು ಚಾಲೆಂಜನ್ನು ಎದುರಿಸಬಲ್ಲೆ, ಯಶಸ್ಸು ನನ್ನ ಬಳಿಗೆ ಬರುತ್ತಿದೆ ಮತ್ತು ನಿಮ್ಮ ಗುರಿಗಳನ್ನು ನಿಮ್ಮ ಮನಸ್ಸಿನಲ್ಲಿ ಅವು ಈಗಾಗಲೇ ಸಾಧಿಸಲ್ಪಟ್ಟಿವೆ ಎಂದು ನೋಡಿ. ನೀವು ಅದನ್ನು ಮತ್ತೆ ಮತ್ತೆ ಪುನರಾವರ್ತಿಸಿದಾಗ ನಿಮ್ಮ ಉಪಪ್ರಜ್ಞೆ ಮನಸ್ಸು ಅದನ್ನು ನಿಜವೆಂದು ಭಾವಿಸಲು ಪ್ರಾರಂಭಿಸುತ್ತದೆ ಮತ್ತು ನಿಮ್ಮ ಜೀವನವು ಆ ದಿಕ್ಕಿನಲ್ಲಿ ಚಲಿಸಲು ಪ್ರಾರಂಭಿಸುತ್ತದೆ. ಮೂರನೆಯದಾಗಿ, ಸಕಾರಾತ್ಮಕವಾಗಿ ಚಿಂತಿಸುವ ಜನರೊಂದಿಗೆ ನಿಮ್ಮನ್ನು ನೀವು ಸುತ್ತುವರಿದುಕೊಳ್ಳಿ. ನಕಾರಾತ್ಮಕತೆ ಮತ್ತು ಸಕಾರಾತ್ಮಕತೆ ಎರಡೂ ಸಾಂಕ್ರಾಮಿಕ. ನೀವು ಯಾವಾಗಲೂ ದೂರು ಹೇಳುವ ಮತ್ತು ನಕಾರಾತ್ಮಕ ಚಿಂತನೆ ಹೊಂದಿರುವ ಜನರೊಂದಿಗೆ ಇದ್ದರೆ ನೀವು ಸಹ ಹಾಗೆಯೇ ಯೋಚಿಸಲು ಪ್ರಾರಂಭಿಸುತ್ತೀರಿ. ಆದರೆ ನೀವು ಸ್ಫೂರ್ತಿದಾಯಕ, ಆತ್ಮವಿಶ್ವಾಸ ಮತ್ತು ಸಂತೋಷದ ಜನರೊಂದಿಗೆ ಇದ್ದರೆ ಅವರ ಶಕ್ತಿಯು ನಿಮ್ಮೊಳಗೆ ಬರುತ್ತದೆ. ನೆನಪಿಡಿ, ಸಕಾರಾತ್ಮಕ ಚಿಂತನೆಯು ಕೇವಲ ಮಾನಸಿಕ ವ್ಯಾಯಾಮವಲ್ಲ, ಅದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಅದು ನಿಮ್ಮ ಮನಸ್ಸಿಗೆ ಸರಿಯಾದ ಅವಕಾಶಗಳನ್ನು ನೋಡಲು ಸಹಾಯ ಮಾಡುತ್ತದೆ. ಅದು ಪ್ರತಿಯೊಂದು ಸನ್ನಿವೇಶದಲ್ಲೂ ಮುಂದುವರಿಯಲು ನಿಮಗೆ ಶಕ್ತಿಯನ್ನು ನೀಡುತ್ತದೆ ಮತ್ತು ನಿಮ್ಮ ಯಶಸ್ಸಿನ ಸಾಧ್ಯತೆಗಳನ್ನು ಹಲವು ಪಟ್ಟು ಹೆಚ್ಚಿಸುತ್ತದೆ. ಹಾಗಾಗಿ ಇಂದಿನಿಂದ ನಿಮ್ಮ ಆಲೋಚನೆಯನ್ನು ಬದಲಾಯಿಸಲು ಪ್ರಾರಂಭಿಸಿ. ಬಿಕಾಸ್ ನೀವು ನಿಮ್ಮ ಆಲೋಚನೆಯನ್ನು ಬದಲಾಯಿಸಿದಾಗ ನಿಮ್ಮ ಜೀವನವು ಸ್ವತಃ ಬದಲಾಗಲು ಪ್ರಾರಂಭಿಸುತ್ತದೆ. ಅಧ್ಯಾಯ 5. ಭಯ ಮತ್ತು ಅನುಮಾನವನ್ನು ಜಯಿಸುವುದು. ನೀವು ಯಾವಾಗಲಾದರೂ ದೊಡ್ಡ ಸಾಧನೆ ಮಾಡಬೇಕೆಂದು ಬಯಸಿದಾಗ, ಆದರೆ ಯಾವುದೋ ಅದೃಶ್ಯ ಶಕ್ತಿ ನಿಮ್ಮನ್ನು ತಡೆಯುತ್ತಿರುವಂತೆ ಅನಿಸಿದ್ದೇನಾ? ನೀವು ಎಂದಾದರೂ ಅದ್ಭುತ ಅವಕಾಶವನ್ನು ಕೇವಲ ಭಯ ಮತ್ತು ಅನುಮಾನಗಳ ಕಾರಣಕ್ಕೆ ಕೈತಪ್ಪಿಸಿಕೊಳ್ಳಿದ್ದೀರಾ? ಹೌದು ಎಂದಾದರೆ ನೀವು ಒಬ್ಬರೇ ಅಲ್ಲ. ಇಡೀ ಜಗತ್ತಿನ ಬಹುಪಾಲು ಜನರು ತಮ್ಮ ಸಂಪೂರ್ಣ ಜೀವನವನ್ನೇ ಈ ಭಯ ಮತ್ತು ಅನುಮಾನಗಳೊಳಗಿನ ಸಾಧ್ಯತೆಗಳಿಲ್ಲದ ಬದುಕಾಗಿ ಕಳೆದಿದ್ದಾರೆ. ಆದರೆ ನೀವು ಎಂದಾದರೂ ಯೋಚಿಸಿದ್ದೀರಾ, ಈ ಭಯ ಮತ್ತು ಅನುಮಾನ ಎಲ್ಲಿ ಹುಟ್ಟುತ್ತವೆ? ಇವನ್ನು ತೊಡೆದುಹಾಕೋದು ಹೇಗೆ? ಭಯ ಮತ್ತು ಅನುಮಾನಗಳು ನಿಮ್ಮ ಮನಸ್ಸಿನ ಅತಿದೊಡ್ಡ ಅಡೆತಡೆಗಳಾಗಿವೆ. ನೀವು ಹೊಸದೊಂದು ಅವಕಾಶವತ್ತೆ ಮುಂದೆ ಸಾಗಿದಾಗ ನಿಮ್ಮ ಮೆದುಳು ಅಪಾಯದಿಂದ ಕಾಪಾಡಲು ಭಯವನ್ನು ಉಂಟುಮಾಡುತ್ತವೆ. ಇದು ನಮ್ಮ ಪೂರ್ವಜರಿಗೂ ಇದ್ದ ಜೀವ ಉಳಿಸುವ ವ್ಯವಸ್ಥೆಯ ಭಾಗ. ಆದರೆ ಇಂದಿನ ಕಾಲದಲ್ಲಿ ಈ ಭಯವೇ ನಮ್ಮ ಯಶಸ್ಸಿಗೆ ಅಡ್ಡಿಯಾಗುತ್ತಿದೆ. ಬಹುತೇಕ ಸಂದರ್ಭಗಳಲ್ಲಿ ಯಾವುದೇ ನಿಜವಾದ ಅಪಾಯವಿರೋದಿಲ್ಲ, ಆದರೆ ನಮ್ಮ ಮೆದುಳು ಇನ್ನೂ ಆ ಹಳೆಯ ಎಚ್ಚರಿಕೆಯನ್ನು ಕೊಡುತ್ತದೆ. ನಾನೇನಾದರೂ ವಿಫಲವಾದರೆ ಏನಾಗುತ್ತೆ? ಜನರು ನನ್ನನ್ನು ನಗೆಯಾಡಿದ್ರೆ ನಾನು ಈ ಮಟ್ಟಿಗೆ ಯೋಗ್ಯನೇನಾ? ಇವೆಲ್ಲವೂ ನಿಮ್ಮ ಮನಸ್ಸಿನ ಕಲ್ಪನೆಗಳು ಮಾತ್ರ. ಆದರೆ ನೀವು ಈ ಕಲ್ಪನೆಗಳನ್ನು ನಿಜವೆಂದು ನಂಬಿದ್ದರೆ ಅವು ನಿಮ್ಮ ಸಂಪೂರ್ಣ ಜೀವನವನ್ನೇ ತಡೆಯಬಹುದು. ಅನುಮಾನಗಳ ಹುಟ್ಟು ಕೂಡ ಈ ಭಯದಿಂದಲೇ. ನೀವು ನಿಮ್ಮ ಮೇಲೆ ನಂಬಿಕೆಯನ್ನು ಇಡದಾಗ ನಿಮ್ಮ ಮೆದುಳು ನಿಮಗೆ ವಿಫಲತೆಯ ಎಲ್ಲಾ ಕಾರಣಗಳನ್ನು ತೋರಿಸಲು ಪ್ರಾರಂಭಿಸುತ್ತೆ. ಉದಾಹರಣೆಗೆ, ನೀವು ನಿಮಗೆ ತಾನೇ ನಾನು ದುಃಖ್ಯಾತನಲ್ಲ ಎಂದು ಹೇಳಿದರೆ ನಿಮ್ಮ ಮೆದುಳು ನಿಮ್ಮ ಹಿಂದೆ ನಡೆದ ವಿಫಲತೆಗಳನ್ನೆಲ್ಲ ನೆನಪಿಸಿಕೊಳ್ಳುತ್ತೆ. ಆದರೆ ನೀವು ಹೇಳಿದರೆ ನಾನು ಇದನ್ನು ಮಾಡಬಲ್ಲೆ ಎಂದರೆ ನಿಮ್ಮ ಮೆದುಳು
ಅದಕ್ಕೆ ಬೆಂಬಲವಾಗುವ ಯಶಸ್ಸಿನ ಉದಾಹರಣೆಗಳನ್ನು ಹುಡುಕುತ್ತೆ. ಈ ಕಾರಣಕ್ಕೆ ಆತ್ಮವಿಶ್ವಾಸವನ್ನೇ ಬೆಳೆಸುವುದು ಬಹುಮುಖ್ಯ. ನೀವು ನೋಡಿಯಿರುತ್ತೀರಾ, ಸಣ್ಣ ಮಕ್ಕಳಿಗೆ ಯಾವುದನ್ನಾದರೂ ಪ್ರಯತ್ನಿಸುವ ಮೊದಲು ಭಯವಿರೋದಿಲ್ಲ. ಅವರು ಬೀಳ್ತಾರೆ, ಗಾಯವಾಗುತ್ತೆ, ಆದರೆ ಪುನಃ ಮತ್ತೆ ಪ್ರಯತ್ನಿಸ್ತಾರೆ. ಆದರೆ ನಾವು ದೊಡ್ಡವರಾಗುತ್ತಿದ್ದಂತೆ ಸಮಾಜ ನಮ್ಮ ಮೆದುಳಿಗೆ ವಿಫಲವಾದರೆ ಖರಾಬು ಎಂಬ ಪ್ರೋಗ್ರಾಮ್ಡ್ ಹಚ್ಚುತ್ತದೆ. ಸತ್ಯವೆಂದರೆ, ವಿಫಲತೆಯೆಂದರೆ ನೀವು ಅದಕ್ಕೆ ಯೋಗ್ಯರಲ್ಲ ಎಂಬುದಲ್ಲ, ಅದು ಕೇವಲ ಇನ್ನೂ ಹೆಚ್ಚು ಪ್ರಯತ್ನ ಬೇಕು ಎಂಬ ಸೂಚನೆ. ಇತಿಹಾಸ ಸಾಕ್ಷಿ. ಯಾರು ಭಯ ಮತ್ತು ಅನುಮಾನವನ್ನು ಜಯಿಸಿದರೂ ಅವರು ಜಗತ್ತಿಗೆ ದೊಡ್ಡ ಬದಲಾವಣೆಗಳನ್ನು ತಂದುಕೊಂಡು ಬಂದರು. ಥಾಮಸ್ ಎಡಿಸನ್ ಅವರು ದಶಲಕ್ಷ ಸಲ ವಿಫಲವಾದರೂ, ನಾನು ಕೆಲಸ ಮಾಡದ 10,000 ವಿಧಾನಗಳನ್ನು ಕಂಡುಕೊಂಡಿದ್ದೇನೆ, ಈಗ ನಿಜವಾದ ಮಾರ್ಗದತ್ತ ಹತ್ತಿರವಾಗಿದ್ದೇನೆ ಎಂದು ಹೇಳಿದರು. ಅವರು ತಮ್ಮ ಭಯ ಮತ್ತು ಅನುಮಾನಗಳನ್ನು ಗೆದ್ದಿರದಾದರೆ ಇಂದು ಬೆಳಕಿಲ್ಲ. ಹಾಗಾದರೆ ನಾವು ಹೇಗೆ ಈ ಭಯ ಮತ್ತು ಅನುಮಾನಗಳನ್ನು ಗೆಲ್ಲಬೇಕು? 1. ಭಯವನ್ನು ಒಪ್ಪಿಕೊಳ್ಳಿ. ಯಾವಾಗಲಾದರೂ ನಿಮ್ಮ ಮನಸ್ಸಿಗೆ ಭಯ ಬಂದಾಗ ಅದನ್ನು ಒತ್ತಡದಿಂದ ಒತ್ತಿ ಇಡಬೇಡಿ. ಬದಲು ನೀವು ನಿಮ್ಮನ್ನೇ ಕೇಳಿ, ಈ ಭಯ ನನಗೆ ಯಾವುದರಿಂದ ರಕ್ಷಿಸೋಕೆ ಯತ್ನಿಸುತ್ತಿದೆ? ಬಹುತೇಕ ಸಂದರ್ಭಗಳಲ್ಲಿ ನೀವು ಕಂಡುಹಿಡಿಯುತ್ತೀರಿ, ಈ ಭಯ ಕೇವಲ ಕಲ್ಪನೆಯಷ್ಟೇ, ನಿಜವಲ್ಲ. 2. ಕ್ರಿಯೆಯಲ್ಲಿ ತೊಡಗಿಕೊಳ್ಳಿ. ಭಯವನ್ನು ಗೆಲ್ಲೋದಕ್ಕೆ ಒಳ್ಳೆಯ ಮಾರ್ಗವೆಂದರೆ ನಿಭಾಯಿಸಲು ಭಯವಾಗುವ ಅದೇ ವಿಷಯವನ್ನು ಮತ್ತೆ ಮತ್ತೆ ಮಾಡಿ. ನೀವು ಯಾವುದನ್ನಾದರೂ ಮತ್ತೆ ಮತ್ತೆ ಮಾಡಿಕೊಂಡರೆ ಅದು ನಿಮ್ಮ ಮೆದುಳಿಗೆ ಸಾಮಾನ್ಯವಾಗುತ್ತದೆ ಮತ್ತು ನಿಮ್ಮ ಭಯ ಕೊನೆಗೂ ನಗದಾಗುತ್ತದೆ. ಉದಾಹರಣೆಗೆ, ಯಾರಿಗಾದರೂ ವೇದಿಕೆಯ ಮೇಲೆ ಮಾತನಾಡಲು ಭಯವಿದ್ದರೆ ಅವರು ಎಷ್ಟು ಹೆಚ್ಚು ವೇದಿಕೆಗೆ ಹೋಗುತ್ತಾರೋ ಅಷ್ಟೇ ಭಯ ಕಡಿಮೆಯಾಗುತ್ತದೆ. 3. ಧನಾತ್ಮಕ ಆತ್ಮಸಂಭಾಷಣೆ. ಯಾವಾಗಲಾದರೂ ಅನುಮಾನ ನಿಮ್ಮ ಮನಸ್ಸಿಗೆ ಬರುತ್ತದೆ, ಅದನ್ನು ಪ್ರಶ್ನಿಸಿ. ನಿಮ್ಮ ಮೆದುಳು ಹೇಳಿದರೆ, ನೀವು ಇದನ್ನು ಮಾಡೋಕ್ಕಾಗಲ್ಲ ಎಂದರೆ, ನೀವು ಉತ್ತರ ನೀಡಿ, ಏಕೆ ಇಲ್ಲ, ನಾನು ಮುಂಚೆಯೂ ಕಷ್ಟದ ವಿಷಯಗಳನ್ನು ಜಯಿಸಿದ್ದೇನೆ, ಇದನ್ನು ಮಾಡಬಲ್ಲೆ. ಈ ರೀತಿಯಾಗಿ ನೀವು ಧನಾತ್ಮಕವಾಗಿ ಮಾತನಾಡಿದರೆ ನಿಮ್ಮ ಅವಚೇತನ ಮನಸ್ಸು ಅದನ್ನು ನಿಜವೆಂದು ನಂಬುತ್ತದೆ ಮತ್ತು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನೆನಪಿಟ್ಟುಕೊಳ್ಳಿ, ಭಯ ಮತ್ತು ಅನುಮಾನಗಳು ಕೇವಲ ಭ್ರಮೆಗಳು. ಅವು ನಿಮ್ಮನ್ನು ತಡೆಯುವುದಕ್ಕಲ್ಲ, ಬದಲಾಗಿ ನಿಮ್ಮನ್ನು ಬಲಿಷ್ಠರನ್ನಾಗಿಸಲು. ನೀವು ಅವುಗಳಿಂದ ಓಡಿದರೆ ಅವು ಬೆಳೆದಷ್ಟೇ ಬೆಳೆಯುತ್ತವೆ, ಆದರೆ ನೀವು ಅವುಗಳನ್ನು ಮುಖಾಮುಖಿ ಸಾಗಿದರೆ ಅವು ನಾಶವಾಗುತ್ತವೆ. ಹಾಗಾಗಿ ಮುಂದಿನ ಬಾರಿ ನೀವು ಒಂದು ಅವಕಾಶವನ್ನು ಕೈಬಿಡೋಣ ಎಂದು ಯೋಚಿಸುತ್ತಿದ್ದರೆ, ಕೇವಲ ಭಯದಿಂದ ಒಂದು ಪ್ರಶ್ನೆ ನಿಮ್ಮನ್ನೇ ಕೇಳಿ, ನಾನು ವಿಫಲವಾದರೂ ಈ ಜಗತ್ತು ಕೊನೆಯಾಗುತ್ತದೆಯಾ? ಉತ್ತರ ಯಾವಾಗಲೂ ಇಲ್ಲ ಆಗಿರುತ್ತದೆ. ಹಾಗಾದರೆ ಭಯಕ್ಕೆ ಏನು ಕಾರಣ? ನಿಮ್ಮ ಭಯವನ್ನು ಜಯಿಸಿ, ನಿಮ್ಮ ಅನುಮಾನಗಳನ್ನು ನಾಶಮಾಡಿ, ಯಶಸ್ಸು ನಿಮ್ಮದಾಗುತ್ತದೆ. ಅಧ್ಯಾಯ 6. ಸರಿಯಾದ ಮನಸ್ಥಿತಿಯೊಂದಿಗೆ ಕ್ರಮ ತೆಗೆದುಕೊಳ್ಳುವುದು. ದೊಡ್ಡ ಕನಸು ಕಾಣುವ, ಆದರೆ ಅವುಗಳನ್ನು ವಾಸ್ತವಕ್ಕೆ ತಿರುಗಿಸಲು ಕಷ್ಟಪಡುವ ಜನರನ್ನು ನೀವು ಎಂದಾದರೂ ನೋಡಿದ್ದೀರಾ? ಅವರು ಏಕೆ ಯಾವುದೇ ಕ್ರಮ ತೆಗೆದುಕೊಳ್ಳುವುದಿಲ್ಲ? ಅವರು ಯಾವಾಗಲೂ ನಾನು ಶ್ರೀಮಂತನಾಗಬೇಕು, ನನ್ನ ಜೀವನದಲ್ಲಿ ಬಹಳಷ್ಟು ಸಾಧಿಸಬೇಕು, ಅಥವಾ ಒಂದು ದಿನ ಏನಾದರೂ ಉತ್ತಮ ಸಾಧನೆ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಆದರೆ ಇದಕ್ಕಾಗಿ ಅವರು ಇಲ್ಲಿಯವರೆಗೆ ಏನು ಮಾಡಿದ್ದಾರೆ ಎಂದು ಕೇಳಿದಾಗ ಅವರ ಬಳಿ ಯಾವುದೇ ನಿರ್ದಿಷ್ಟ ಉತ್ತರವಿಲ್ಲ. ಇದು ದೊಡ್ಡ ಸಮಸ್ಯೆ, ಕ್ರಮದ ಕೊರತೆ. ಕೇವಲ ಕನಸು ಕಾಣುವುದರಿಂದ ಏನೂ ಬದಲಾಗುವುದಿಲ್ಲ. ಬದಲಿಗೆ ನಾವು ಸರಿಯಾದ ಮನಸ್ಥಿತಿಯೊಂದಿಗೆ ನಮ್ಮ ಕನಸುಗಳ ಕಡೆಗೆ ಸಾಗಿದಾಗ ನಿಜವಾದ ಬದಲಾವಣೆ ಬರುತ್ತದೆ. ಜಗತ್ತಿನ ಅತ್ಯಂತ ಯಶಸ್ವಿ ಜನರು ಜಾದೂಗಾರರಲ್ಲ. ಅವರಿಗೆ ನಿಮ್ಮಂತೆಯೇ 24 ಗಂಟೆಗಳಿರುತ್ತವೆ. ಆದರೆ ಅವರನ್ನು ಇತರರಿಗಿಂತ ಭಿನ್ನವಾಗಿಸುವುದು ಅಂದರೆ ಅವರು ಕ್ರಿಯಾಶೀಲರು. ಅವರು ಕೇವಲ ಯೋಚಿಸುವುದಿಲ್ಲ, ಆದರೆ ತಮ್ಮ ಆಲೋಚನೆಗಳನ್ನು ವಾಸ್ತವಕ್ಕೆ ತಿರುಗಿಸಲು ಶ್ರಮಿಸುತ್ತಾರೆ. ನೀವು ಕೂಡ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಬಯಸಿದರೆ ನೀವು ಕೂಡ ಕೇವಲ ಯೋಚಿಸುವ ಬದಲು ಕ್ರಮ ತೆಗೆದುಕೊಳ್ಳಲು ಪ್ರಾರಂಭಿಸಬೇಕು. ಆದರೆ ಕ್ರಮ ತೆಗೆದುಕೊಳ್ಳುವ ಮೊದಲು ಅತ್ಯಂತ ಮುಖ್ಯವಾದ ವಿಷಯ, ನೀವು ಯಾವುದೇ ದೊಡ್ಡ ಗುರಿಯತ್ತ ಹೆಜ್ಜೆ ಇಟ್ಟಾಗ ಮೊದಲನೇದಾಗಿ ನಿಮ್ಮ ಮನಸ್ಸು ನಿಮ್ಮನ್ನು ಹೆದರಿಸಲು ಪ್ರಯತ್ನಿಸುತ್ತದೆ. ಅದು ತುಂಬಾ ಕಷ್ಟ ಎಂದು ಅದು ನಿಮಗೆ ಹೇಳುತ್ತದೆ. ನೀವು ವಿಫಲರಾದರೆ ನೀವು ಅದನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಅಥವಾ ಏನು ಮಾಡಬಹುದು. ಆದರೆ ಇದು ಕೇವಲ ಮಾನಸಿಕ ತಂತ್ರ. ನಿಮ್ಮ ಮನಸ್ಸು ಬದಲಾವಣೆಗೆ ಹೆದರುವುದರಿಂದ ನಿಮ್ಮನ್ನು ಆರಾಮ ವಲಯದಲ್ಲಿ ಇಟ್ಟುಕೊಳ್ಳಲು ಬಯಸುತ್ತದೆ. ಆದರೆ ನೀವು ಈ ಭಯಕ್ಕೆ ಮಣಿದರೆ
ನಿಮ್ಮ ಕನಸುಗಳನ್ನು ಎಂದಿಗೂ ತಲುಪಲು ನಿಮಗೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಿದಾಗೆಲ್ಲ ಅದು ಸುಲಭವಲ್ಲ, ಆದರೆ ಖಂಡಿತವಾಗಿಯೂ ಸಾಧ್ಯ ಎಂದು ಮಾನಸಿಕವಾಗಿ ಮುಂಚಿತವಾಗಿ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿ. ಕ್ರಮ ತೆಗೆದುಕೊಳ್ಳುವುದು ಕೇವಲ ಮೊದಲ ಹೆಜ್ಜೆಯಲ್ಲ, ಅದು ನಿರಂತರ ಪ್ರಕ್ರಿಯೆ. ಅನೇಕ ಜನರು ಹೊಸ ಕೆಲಸವನ್ನು ಉತ್ಸಾಹದಿಂದ ಪ್ರಾರಂಭಿಸುತ್ತಾರೆ, ಆದರೆ ಕೆಲವೇ ದಿನಗಳಲ್ಲಿ ತೊಂದರೆಗಳನ್ನು ಎದುರಿಸಲು ಪ್ರಾರಂಭಿಸಿದಾಗ ಅವರು ಬಿಟ್ಟುಬಿಡುತ್ತಾರೆ. ಇದಕ್ಕೆ ಕಾರಣ ಅವರು ತಮ್ಮ ಮನಸ್ಸನ್ನು ಹೋರಾಟಕ್ಕೆ ಮುಂಚಿತವಾಗಿ ಸಿದ್ಧಪಡಿಸಿಕೊಂಡಿರಲಿಲ್ಲ. ನೀವು ಯಾವುದೇ ಗುರಿಯತ್ತ ಸಾಗುವಾಗ ನಿಮ್ಮ ದಾರಿಯಲ್ಲಿ ಬರುವ ಪ್ರತಿಯೊಂದು ಸವಾಲನ್ನು ಎದುರಿಸಬೇಕಾಗುತ್ತದೆ ಎಂದು ನಿರ್ಧರಿಸಿ ಮತ್ತು ನಿಮ್ಮ ಗಮ್ಯಸ್ಥಾನವನ್ನು ತಲುಪುವವರೆಗೆ ಮುಂದುವರಿಯಿರಿ. ಸರಿಯಾದ ಮನಸ್ಥಿತಿಯೊಂದಿಗೆ ಕ್ರಮ ತೆಗೆದುಕೊಳ್ಳುವುದು ಅಂದರೆ ಕಷ್ಟಪಟ್ಟು ಕೆಲಸ ಮಾಡುವುದು ಎಂದರ್ಥವಲ್ಲ, ಬುದ್ಧಿವಂತಿಕೆಯಿಂದ ವರ್ತಿಸುವುದು ಎಂದರ್ಥ. ಹಲವು ಬಾರಿ ಜನರು ಯೋಚಿಸದೆ ಕಷ್ಟಪಟ್ಟು ಕೆಲಸ ಮಾಡುತ್ತಲೇ ಇರುತ್ತಾರೆ, ಆದರೆ ಅವರಿಗೆ ಸರಿಯಾದ ನಿರ್ದೇಶನ ಸಿಗುವುದಿಲ್ಲ. ಇದು ನಕ್ಷೆಯಿಲ್ಲದೆ ಅಜ್ಞಾತ ಹಾದಿಯಲ್ಲಿ ನಡೆಯುವಂತಿದೆ. ಆದ್ದರಿಂದ ಕ್ರಮ ಕೈಗೊಳ್ಳುವ ಮೊದಲು ನಿಮ್ಮ ಗುರಿ ಏನು ಮತ್ತು ಅದನ್ನು ತಲುಪಲು ಉತ್ತಮ ಮಾರ್ಗ ಯಾವುದು ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬೇಕು. ನಿಮ್ಮ ಆಲೋಚನೆ ಸ್ಪಷ್ಟವಾದ ನಂತರ ನೀವು ಇಡುವ ಪ್ರತಿಯೊಂದು ಹೆಜ್ಜೆಯೂ ನಿಮ್ಮನ್ನು ಯಶಸ್ಸಿನ ಹತ್ತಿರಕ್ಕೆ ಕೊಂಡೊಯ್ಯುತ್ತದೆ. ಸರಿಯಾದ ಮನಸ್ಥಿತಿಯೊಂದಿಗೆ ಕ್ರಮ ತೆಗೆದುಕೊಳ್ಳುವ ಶಕ್ತಿಯನ್ನು ನೀವು ಅರ್ಥಮಾಡಿಕೊಳ್ಳಲು ಬಯಸಿದರೆ ಒಬ್ಬ ರೈತನ ಬಗ್ಗೆ ಯೋಚಿಸಿ. ಅವನು ಬೀಜಗಳನ್ನು ಬಿತ್ತಿದಾಗ ಅವನಿಗೆ ಯಾವಾಗ ಫಸಲು ಸಿಗುತ್ತದೆ ಎಂದು ತಿಳಿದಿರುವುದಿಲ್ಲ. ಆದರೆ ಸರಿಯಾದ ಸಮಯಕ್ಕೆ ಬೀಜಗಳನ್ನು ಬಿತ್ತಿ ಪ್ರತಿದಿನ ನೀರು ಹಾಕಿ ಬಿಸಿಲಿನಲ್ಲಿ ಒಣಗದಂತೆ ರಕ್ಷಿಸಿದರೆ ಸ್ವಲ್ಪ ಸಮಯದ ನಂತರ ತನ್ನ ಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ ಎಂದು ಅವನಿಗೆ ತಿಳಿದಿದೆ. ಇದೇ ನಿಯಮ ನಿಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ. ನೀವು ಒಂದು ಗುರಿಗಾಗಿ ಕಷ್ಟಪಟ್ಟು ಕೆಲಸ ಮಾಡಲು ಪ್ರಾರಂಭಿಸಿದಾಗ ಆರಂಭದಲ್ಲಿ ನಿಮಗೆ ಯಾವುದೇ ಫಲಿತಾಂಶಗಳು ಕಾಣದಿರಬಹುದು. ಆದರೆ ನೀವು ಸರಿಯಾದ ದಿಕ್ಕಿನಲ್ಲಿ ಶ್ರಮಿಸುತ್ತಿದ್ದರೆ ನಿಮ್ಮ ಯಶಸ್ಸು ಖಂಡಿತ. ಅನೇಕ ಜನರು ವೈಫಲ್ಯದ ಭಯದಿಂದ ಯಾವುದೇ ಹೆಜ್ಜೆ ಇಡುವುದಿಲ್ಲ. ಆದರೆ ವಾಸ್ತವದಲ್ಲಿ ವೈಫಲ್ಯಕ್ಕಿಂತ ದೊಡ್ಡ ಭಯವೆಂದರೆ ನಾವು ಪ್ರಯತ್ನಿಸದೇ ಇರಬಹುದು ಎಂಬುದು. ನೀವು ಏನನ್ನಾದರೂ ಪ್ರಾರಂಭಿಸಿದಾಗ ನಿಮಗೆ 2 ಆಯ್ಕೆಗಳಿವೆ. ಒಂದು, ನೀವು ಯಶಸ್ವಿಯಾಗುತ್ತೀರಿ, ಅಥವಾ ಮುಂದಿನ ಬಾರಿ ಅದನ್ನು ಬೆಟರ್ ಆಗಿ ಹೇಗೆ ಮಾಡಬಹುದು ಎಂದು ಕಲಿಯುತ್ತೀರಿ. ಆದರೆ ನೀವು ಯಾವುದೇ ಕ್ರಮ ತೆಗೆದುಕೊಳ್ಳದಿದ್ದರೆ ನಿಮ್ಮ ಸ್ವಂತ ಕನಸುಗಳು ಸಾಯಲು ಬಿಡುತ್ತೀರಿ. ಆದ್ದರಿಂದ ನಿಮ್ಮ ಜೀವನವನ್ನು ಬದಲಾಯಿಸಲು ಬಯಸಿದರೆ ಇಂದು ಮೊದಲ ಹೆಜ್ಜೆ ಇಡಿ. ಅದು ಚಿಕ್ಕದಾಗಿದ್ದರೂ ಕೂಡ ಅದು ನಿಮ್ಮನ್ನು ಗಮ್ಯಸ್ಥಾನದ ಹತ್ತಿರಕ್ಕೆ ಕರೆದುಕೊಂಡೋಗುತ್ತದೆ. ನೆನಪಿಡಿ, ಯಾವುದೇ ಕನಸು ಕ್ರಿಯಾವಿಲ್ಲದೆ ನನಸಾಗುವುದಿಲ್ಲ. ನೀವು ಶ್ರೀಮಂತರಾಗಬೇಕು ಎಂದರೆ ಕೇವಲ ಹಣದ ಬಗ್ಗೆ ಯೋಚಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ನಿಮ್ಮ ಜೀವನದಲ್ಲಿ ದೊಡ್ಡದೇನಾದರೂ ಮಾಡಲು ನೀವು ಬಯಸಿದರೆ ನೀವು ಈಗಲೇ ನಿರ್ಧರಿಸಬೇಕು. ಕೇವಲ ಯೋಚಿಸುವುದಲ್ಲದೆ ಸರಿಯಾದ ಮನಸ್ಥಿತಿಯೊಂದಿಗೆ ಕ್ರಮ ತೆಗೆದುಕೊಂಡು ನಿಮ್ಮ ಗಮ್ಯಸ್ಥಾನವನ್ನು ತಲುಪುವವರೆಗೆ ಮುಂದುವರಿಯಬೇಕು. ಅಧ್ಯಾಯ 7. ಯಶಸ್ಸು ಮತ್ತು ಸಂತೋಷವನ್ನು ವ್ಯಕ್ತಪಡಿಸುವುದು. ಕೆಲವರು ಏನೇ ಮಾಡಿದರೂ ಯಶಸ್ಸು ಮತ್ತು ಸಂತೋಷವು ಅವರ ಜೀವನದಲ್ಲಿ ಸ್ವಯಂಚಾಲಿತವಾಗಿ ಬರುತ್ತದೆ ಎಂದು ನೀವು ಎಂದಾದರೂ ಭಾವಿಸಿದ್ದೀರಾ? ಮತ್ತೊಂದೆಡೆ ಕೆಲವರು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಅವರಿಗೆ ಹೋರಾಟ ಮತ್ತು ವೈಫಲ್ಯ ಮಾತ್ರ ಸಿಗುತ್ತದೆ. ಇದು ಕೇವಲ ಅದೃಷ್ಟದ ಆಟವೇ? ಖಂಡಿತ ಇಲ್ಲ. ಇದೆಲ್ಲವೂ ನಮ್ಮ ಆಲೋಚನೆಗಳು, ನಮ್ಮ ನಂಬಿಕೆಗಳು ಮತ್ತು ನಾವು ವಿಶ್ವಕ್ಕೆ ಹಾಕುವ ಶಕ್ತಿಯನ್ನು ಅವಲಂಬಿಸಿರುತ್ತದೆ. ನಾವು ಏನು ಯೋಚಿಸುತ್ತೇವೆಯೋ ಅದು ನಮ್ಮ ವಾಸ್ತವವಾಗುತ್ತದೆ ಮತ್ತು ಅದು ಅಭಿವ್ಯಕ್ತಿಯ ದೊಡ್ಡ ರಹಸ್ಯವಾಗಿದೆ. ನೀವು ಆಳವಾಗಿ ಏನನ್ನು ಅನುಭವಿಸುತ್ತೀರೋ ಮತ್ತು ನಂಬಿಕೆಯಿಂದ ಏನನ್ನು ಬಯಸುತ್ತೀರೋ ಅದು ಖಂಡಿತವಾಗಿಯೂ ಒಂದಲ್ಲ ಒಂದು ರೂಪದಲ್ಲಿ ನಿಮ್ಮ ಜೀವನದಲ್ಲಿ ಬರುತ್ತದೆ. ನಮ್ಮ ಆಲೋಚನೆಗಳು ಮತ್ತು ಭಾವನೆಗಳು ನಮ್ಮ ಶಕ್ತಿಯನ್ನು ನಿಯಂತ್ರಿಸುತ್ತವೆ. ನಾವು ಯಶಸ್ವಿಯಾದಾಗ, ಸಂತೋಷ ಮತ್ತು ತೃಪ್ತದಾದಾಗ ನಾವು ಅದೇ ಶಕ್ತಿಯನ್ನು ವಿಶ್ವಕ್ಕೆ ಕಳುಹಿಸುತ್ತೇವೆ ಮತ್ತು ನಮ್ಮ ನಂಬಿಕೆಯನ್ನು ನಿಜವಾಗಿಸುವಂತಹ ಸಂದರ್ಭಗಳು, ಅವಕಾಶಗಳು ಮತ್ತು ಜನರನ್ನು ವಿಶ್ವವು ನಮಗೆ ಕಳುಹಿಸುತ್ತದೆ. ಆದರೆ ನಮ್ಮ ಬಳಿ ಹಣವಿಲ್ಲ ಎಂದು ನಾವು ಯೋಚಿಸುತ್ತಲೇ ಇರುವಾಗ, ನಮ್ಮ ಜೀವನದಲ್ಲಿ ಕೇವಲ ಸಮಸ್ಯೆಗಳಿವೆ ಎಂದು ಅಥವಾ ನಮಗೆ ನಿಜವಾದ ಸಂತೋಷ ಸಿಗುವುದಿಲ್ಲ ಎಂದು ನಾವು ಭಾವಿಸಿದರೆ, ನಾವು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ಪ್ರಾರಂಭಿಸುತ್ತೇವೆ ಮತ್ತು ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗಲು ಪ್ರಾರಂಭಿಸುತ್ತವೆ. ಇದಕ್ಕಾಗಿಯೇ ಯಾವಾಗಲೂ ದೂರುವ ಜನರು ತಮ್ಮ ಜೀವನದಲ್ಲಿ ಹೆಚ್ಚಿನ ಸಮಸ್ಯೆಗಳನ್ನು ಆಕರ್ಷಿಸುತ್ತಾರೆ. ಯಶಸ್ಸು ಮತ್ತು ಸಂತೋಷವನ್ನು ಆಕರ್ಷಿಸುವ ಮೊದಲ ಹೆಜ್ಜೆ ನಿಮ್ಮ ಮನಸ್ಸನ್ನು ಸರಿಯಾದ ದಿಕ್ಕಿನಲ್ಲಿ ಪ್ರೋಗ್ರಾಂ ಮಾಡುವುದು. ನೀವು ಗುರಿಯನ್ನು ಸಾಧಿಸಲು ಬಯಸಿದಾಗಲ್ಲ, ಹಾಗಾಗಿ ಇದು ಆಗಬೇಕೆಂದು ನಾನು ಬಯಸುತ್ತೇನೆ ಎಂದು ನೀವು ಭಾವಿಸಬಾರದು, ಆದರೆ ಅದು ಈಗಾಗಲೇ ನನ್ನದಾಗಿದೆ ಎಂದು ನೀವು ನಂಬಬೇಕು. ನೀವು ಯಶಸ್ವಿಯಾಗಲು ಪ್ರಾರಂಭಿಸಿದಾಗ ಆತ್ಮವಿಶ್ವಾಸದಿಂದ ತುಂಬಿಯಿರಬೇಕು. ಹಾಗಾಗಿ ನಿಮ್ಮ ಉಪಪ್ರಜ್ಞಾ ಮನಸ್ಸು ಆ ದಿಕ್ಕಿನಲ್ಲಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ ಮತ್ತು ನಿಮ್ಮ ಆಲೋಚನೆಗಳನ್ನು ವಾಸ್ತವಕ್ಕೆ ತಿರುಗಿಸುವ ಅವಕಾಶಗಳನ್ನು ನಿಮ್ಮ ಸುತ್ತಲೂ ಸೃಷ್ಟಿಸಲು ಪ್ರಾರಂಭಿಸುತ್ತದೆ.
ಅದಕ್ಕಾಗಿಯೇ ಮಹಾನ್ ವ್ಯಕ್ತಿಗಳು ಯಾವಾಗಲೂ ಹೇಳುತ್ತಾರೆ, ನೀವು ಈಗಾಗಲೇ ಅದನ್ನು ಹೊಂದಿದ್ದೀರಿ ಎಂಬಂತೆ ವರ್ತಿಸಿ ಮತ್ತು ಆತ್ಮವಿಶ್ವಾಸದಿಂದ ತುಂಬಿಯಿರಬಹುದು, ಆಗ ನೀವು ಯಶಸ್ವಿಯಾಗುವುದನ್ನು ಯಾವುದೂ ತಡೆಯಲು ಸಾಧ್ಯವಿಲ್ಲ. ಹಾಗಾಗಿ ಇಂದಿನಿಂದಲೇ ನಿಮ್ಮ ಮನಸ್ಸನ್ನು ಸರಿಯಾದ ದಿಕ್ಕಿನಲ್ಲಿ ಹೊಂದಿಸಿ, ನಿಮ್ಮ ದೊಡ್ಡ ಕನಸುಗಳಿಗೆ ಅನುಗುಣವಾಗಿ ನಿಮ್ಮ ಆಲೋಚನೆಯನ್ನು ರೂಪಿಸಿಕೊಳ್ಳಿ ಮತ್ತು ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷವನ್ನು ಆಕರ್ಷಿಸಿ. ಈ ಕನಸನ್ನು ನನಸಾಗಿಸಿ ಮತ್ತು ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷವನ್ನು ಆಕರ್ಷಿಸುವ ಶಕ್ತಿಯನ್ನು ಅರ್ಥಮಾಡಿಕೊಳ್ಳಿ. ನೀವು ಸರಿಯಾದ ಮನಸ್ಥಿತಿಯೊಂದಿಗೆ ವಿಶ್ವಕ್ಕೆ ನಿಮ್ಮ ಸಂದೇಶವನ್ನು ಕಳುಹಿಸಿದಾಗ, ಇಡೀ ವಿಶ್ವವು ಅದನ್ನು ವಾಸ್ತವಕ್ಕೆ ತಿರುಗಿಸಲು ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ಹಾಗಾಗಿ ಸ್ನೇಹಿತರೆ, ಮನಸ್ಸೇ ಸರ್ವಸ್ವ. ನಮ್ಮ ಜೀವನವು ನಮ್ಮ ಆಲೋಚನೆಗಳ ಪ್ರತಿಬಿಂಬವಾಗಿದೆ. ನಾವು ಏನು ಯೋಚಿಸುತ್ತೇವೆಯೋ ಅದು ನಮ್ಮ ವಾಸ್ತವವಾಗುತ್ತದೆ. ನಮಗೆ ಯಶಸ್ಸು, ಸಂತೋಷ ಮತ್ತು ಸಮೃದ್ಧಿ ಬೇಕಾದರೆ ನಾವು ನಮ್ಮ ಮನಸ್ಸನ್ನು ಆ ದಿಕ್ಕಿನಲ್ಲಿ ತರಬೇತಿಗೊಳಿಸಬೇಕು. ಈ ಪುಸ್ತಕದಲ್ಲಿ ನಾವು ನಮ್ಮ ನಂಬಿಕೆ ವ್ಯವಸ್ಥೆ, ಉಪಪ್ರಜ್ಞಾ ಮನಸ್ಸು, ಸಕಾರಾತ್ಮಕ ಚಿಂತನೆ, ಭಯ ಮತ್ತು ಸಂದೇಹಗಳನ್ನು ನಿವಾರಿಸುವುದು, ಸರಿಯಾದ ಮನಸ್ಥಿತಿಯೊಂದಿಗೆ ಕ್ರಮ ತೆಗೆದುಕೊಳ್ಳುವುದು ಮತ್ತು ಯಶಸ್ಸನ್ನು ವ್ಯಕ್ತಪಡಿಸುವುದು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಹೇಗೆ ಬದಲಾಯಿಸಬಹುದು ಎಂಬುದನ್ನು ಕಲಿಯುತ್ತೇವೆ. ಈಗ ಪ್ರಶ್ನೆ ಏನೆಂದರೆ, ನೀವು ಈ ಪಾಠವನ್ನು ಕೇಳಿ ಮರೆತುಬಿಡಲು ಬಯಸುತ್ತೀರೋ ಅಥವಾ ಅದನ್ನು ನಿಮ್ಮ ಜೀವನದಲ್ಲಿ ಅನ್ವಯಿಸಿಕೊಂಡು ನಿಮ್ಮನ್ನು ಉತ್ತಮ ವ್ಯಕ್ತಿಯಾಗಿ ಮಾಡಿಕೊಳ್ಳಲು ಬಯಸುತ್ತೀರೋ? ಏಕೆಂದರೆ ನೀವು ಈ ಪಾಠವನ್ನು ನಿಮ್ಮ ಜೀವನದ ಒಂದು ಭಾಗವಾಗಿ ಮಾಡಿಕೊಂಡಾಗ ಮಾತ್ರ ನಿಜವಾದ ಬದಲಾವಣೆ ಬರುತ್ತದೆ. ಇಂದಿನಿಂದಲೇ ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸಿ, ನಿಮ್ಮ ಭಯಗಳನ್ನು ಸೋಲಿಸಿ, ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮತ್ತು ನಿಮ್ಮ ಉಪಪ್ರಜ್ಞಾ ಮನಸ್ಸನ್ನು ಯಶಸ್ಸಿಗೆ ಪ್ರೋಗ್ರಾಂ ಮಾಡಿ. ನೀವು ಇದನ್ನು ಮಾಡಲು ಪ್ರಾರಂಭಿಸಿದಾಗ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ನೀವು ನೋಡುತ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಇದರಿಂದ ಹೊಸದೇನಾದರೂ ಕಲಿತಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಈ ಪುಸ್ತಕದ ಯಾವ ತತ್ವ ನಿಮಗೆ ಹೆಚ್ಚು ಸ್ಫೂರ್ತಿದಾಯಕವಾಗಿದೆ ಎಂದು ಕಾಮೆಂಟ್ಗಳಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ. ಮತ್ತು ನೀವು ಇಂತಹ ಇನ್ನೂ ಹೆಚ್ಚು ಪ್ರಭಾವಶಾಲಿ ಪುಸ್ತಕ ಸಾರಾಂಶಗಳನ್ನು ನೋಡಲು ಬಯಸುತ್ತಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ನಮ್ಮ ಪ್ರತಿಯೊಂದು ಹೊಸ ವಿಡಿಯೋದ ಅಧಿಸೂಚನೆಗಳು ನಿಮಗೆ ಮೊದಲು ಸಿಗುತ್ತವೆ. ನೆನಪಿಡಿ, ನಿಮ್ಮ ಆಲೋಚನೆಗಳು ನಿಮ್ಮ ವಾಸ್ತವವನ್ನು ಸೃಷ್ಟಿಸುತ್ತವೆ. ಹಾಗಾಗಿ ಯಾವಾಗಲೂ ದೊಡ್ಡದಾಗಿ ಯೋಚಿಸಿ, ಸಕಾರಾತ್ಮಕವಾಗಿ ಯೋಚಿಸಿ ಮತ್ತು ಸರಿಯಾದ ದಿಕ್ಕಿನಲ್ಲಿ ಕ್ರಮ ಕೈಗೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೆ ಪ್ರೇರಿತರಾಗಿ, ಸ್ಫೂರ್ತಿಯಿಂದ ಕೂಡಿರಿ.